ಹೂವಿನಹಡಗಲಿ ತಾಲೂಕಿನ ಸುಕ್ಷೇತ್ರ ಸೋಗಿಯ ಶ್ರೀ ವೀರಭದ್ರೇಶ್ವರ ಸ್ವಾಮಿ ರಥೋತ್ಸವವು ಅದ್ದೂರಿಯಾಗಿ ನಡೆದಿದೆ. ಸ್ವಾಮಿಗೆ ಅದ್ದೂರಿ ಪೂಜೆಯನ್ನ ಸಲ್ಲಿಕೆ ಮಾಡಿದ ಬಳಿಕ ರಥೋತ್ಸವದಲ್ಲಿ ಪಲ್ಲಕ್ಕಿ ತಂದು ಕೂರಿಸಲಾಯಿತು. ರಥೋತ್ಸವಕ್ಕೂ ಮುನ್ನ ಸಾಂಸ್ಕೃತಿಕ ಕಲಾ ತಂಡಗಳಾದ ಡೊಳ್ಳು ಕುಣಿತ, ನಂದಿಕೋಲು ಕುಣಿತ ಭಕ್ತರು ಕಣ್ತುಂಬಿಕೊಂಡರು. ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿ ರಥೋತ್ಸವ ನಡೆಯಿತು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿದ್ದರು. ಹೊಸ ವರ್ಷ ಬರಮಾಡಿಕೊಳ್ಳುವುದಕ್ಕೆ ಬೆಳಗಾವಿ ಜಿಲ್ಲೆಯ ಜನ ರೆಡಿಯಾಗಿದ್ದಾರೆ. ನಗರದ ಕ್ಯಾಂಪ್ ಪ್ರದೇಶದಲ್ಲಿ ಬಗೆ ಬಗೆಯ ಓಲ್ಡ್ ಮ್ಯಾನ್ಗಳು ತಯಾರಾಗಿವೆ. ವರ್ಷದಿಂದ ವರ್ಷಕ್ಕೆ ಓಲ್ಡ್ ಮ್ಯಾನ್ಗಳಿಗಾಗಿ ಬೇಡಿಕೆ ಹೆಚ್ಚಾಗಿದ್ದು ದರವೂ ಹೆಚ್ಚಾಗಿದೆ. ಇನ್ನು ಓಲ್ಡ್ ಮ್ಯಾನ್ ಖರೀದಿಗೆ ಗೋವಾದಿಂದ ಜನ ಬರ್ತಾ ಇದ್ದಾರೆ. ಹವಾಮಾನ ವೈಪರೀತ್ಯದಿಂದ ಮೆಣಸಿನಕಾಯಿ ಬೆಳೆಗೆ ಮಚ್ಚರೋಗ ಬಾಧೆ ಶುರುವಾಗಿದೆ. ಬಳ್ಳಾರಿ ಜಿಲ್ಲಾದ್ಯಂತ ರೈತರು 35,000 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಮೆಣಸಿನಕಾಯಿ ಬೆಳೆಯುತ್ತಿದ್ರು. ಇನ್ನು ಕಪ್ಪುಜಿಗಿ, ಮಚ್ಚೆ ರೋಗ, ಕೀಟ ಬಾಧೆಗೆ ಮೆಣಸಿನಕಾಯಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದ್ರೂ ಇಳುವರಿ ಇಲ್ಲದಂತಾಗಿದೆ. ಕ್ವಿಂಟಾಲ್ ಮೆಣಸಿನಕಾಯಿಗೆ 14,000 ರೂಪಾಯಿಯಿಂದ 18,000 ರೂಪಾಯಿವರೆಗೂ ಕೂಡ ಬೆಲೆ ಇದೆ. ಆದರೆ ರೋಗ ಬಾಧೆಯಿಂದ ಈ ಮೆಣಸಿನಕಾಯಿ ಬೆಳೆ ಮೈಕೊರೆಯುವ ಚಳಿಗೆ ಉದುರಿ ಬೀಳ್ತಾ ಇದೆ. ಔಷಧನ ಯಾರು ಕೊಟ್ರೆ ಹೊಡೆದಿವಿ ನಾವು. ಇದ್ ಬೇಸತ್ತ ಅದ್ ಬೇಸತ್ತ ಅಂತ ಎಲ್ಲ ತಂದು ಹೊಡೆದಿವಿ. ಏನಪ್ಪ ನಾವು ಮಾಡೋದೆಲ್ಲ ಮಾಡಿವಿ. ಆ ಲೇಬರ್ಗೆ ಅವ್ರಿಗೆ ಕೊಡ್ಲಕ್ಕ ನಮ್ಗೆ ಏನು ಉಳೆಲ್ಲ ವರ್ಷ ಲಾಸೇನೇ ಆಗತ್ತೆ. ಹಿಂಗಾಯ್ತು ನೋಡ್ರಿ ನಮ್ದು ಪರಿಸ್ಥಿತಿ. ಎಕರೆ ₹1,00,000 ಗುತ್ತಿಗೆ ಮಾಡಿವಿ. 25,000 ಇಟ್ಟು ಗುತ್ತಿಗೆ ಮಾಡಿವಿ. ಇವೆಲ್ಲ ಮಾಡ್ತಾ ಇದೀವಿ. ಹೊಲಗಳು ಕಾಪೇನಿದ್ರೆ ಹೊಲವು ಕಾಪು ಉದ್ರತತೆ. ಎಕರೆ 3 ಲಕ್ಷ ಖರ್ಚು ಬರ್ತತೆ. ಈ ಪರಿ ಬೆಳವಣಿಗೆ ಹಾಕಿ ಮಾಡಿವಿ. ಗಿಡನೇ ಬೆಳೆದತ್ತೆ. ಕಾಪು ನಿಂದ್ರಕಲ್ಲ ಮುದುರು ಕೆಂಪು ರೋಗ ಮೇಡ್ಸಂತದ್ದು ಸಣ್ಣದಿತ್ತೆ ಇಂತ ಹಿಂಗಂದ್ರೆ ಮಿಪ್ಪೆ ಐತೆ. ಹೊಸ ವರ್ಷಾಚರಣೆಗೂ ಮುನ್ನ ಶಿವಮೊಗ್ಗದಲ್ಲಿ ಕೇಕ್ ತಯಾರಿಕಾ ಘಟಕಗಳ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಶಿವಮೊಗ್ಗ ಉಪವಿಭಾಗಾಧಿಕಾರಿ ಸತ್ಯನಾರಾಯಣ್ ನೇತೃತ್ವದಲ್ಲಿ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ರವೀಂದ್ರನಗರದ ಕೇಕ್ ಮನೆ ಹಾಗೂ ಕೇಕ್ ವರ್ಲ್ಡ್ನಲ್ಲಿ ಸಾರ್ವಜನಿಕರ ದೂರು ಬಂದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲಿಸಿದ್ದಾರೆ. ತಪಾಸಣೆ ವೇಳೆ ಸ್ವಚ್ಛತೆ ಕಾಪಾಡಿಕೊಳ್ಳದೇ ಇರೋದು ಮತ್ತು ಅವಧಿ ಮುಗಿದ ವಸ್ತುಗಳು ಪತ್ತೆಯಾಗಿವೆ. ಇನ್ನು ವಶಪಡಿಸಿಕೊಂಡ ವಸ್ತುಗಳನ್ನು ಪಾಲಿಕೆ ವಾಹನಗಳ ಮೂಲಕ ನಾಶಪಡಿಸಿದ್ದಾರೆ. ಇನ್ನೊಮ್ಮೆ ಇದು ರಿಪೀಟ್ ಆದರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಬೇಕರಿ ಮಾಲೀಕರಿಗೆ ನೋಟಿಸ್ ಕೊಟ್ಟು ಎಚ್ಚರಿಸಿದ್ದಾರೆ. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಒತ್ತುವರಿದಾರರಿಗೆ ಬೈಯಪ್ಪನಹಳ್ಳಿಯಲ್ಲಿ ಫ್ಲಾಟ್ ನೀಡಲಾಗ್ತಾ ಇದೆ. ಆದರೆ ಬೆಳಗಾವಿಯಲ್ಲಿ ಮಳೆಗೆ ಬಿದ್ದ ಮನೆಗಳಿಗೆ ಈವರೆಗೂ ಕೂಡ ಪರಿಹಾರ ಕೊಟ್ಟಿಲ್ಲ. ಜಿಲ್ಲೆಯಲ್ಲಿ ಅತಿವೃಷ್ಟಿಗೆ 833 ಮನೆಗಳು ಬಿದ್ದು ಹೋಗಿದ್ದು ಎನ್ಡಿಆರ್ಎಫ್ ಮಾತ್ರ ₹1,20,000 ಪರಿಹಾರ ಕೊಟ್ಟಿದೆ. ಮನೆ ಕಟ್ಟಿಕೊಡೋದಾಗಿ ಘೋಷಣೆ ಮಾಡಿದ್ದಂತಹ ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ. ಬೆಳಗಾವಿ ನಗರದ ಕಲ್ಯಾಣ ನಗರದಲ್ಲಿ ಮನೆ ಪರಿಹಾರಕ್ಕೆ ಸಂತ್ರಸ್ತರ ಗೋಳಾಟ ನಡೆಸ್ತಾ ಇದ್ದಾರೆ. ಮನೆ ಕಳೆದುಕೊಂಡ ಸಂತ್ರಸ್ತೆ ರೇಣುಕಾ ಮಳ್ಳಿ ಮಠ ಅವರು ಮಠಗಳಲ್ಲಿ ಟಾರ್ಪಲ್ ಹಾಕೊಂಡು ವಾಸ ಮಾಡ್ತಾ ಇದ್ದಾರೆ. ಮತ್ತೊಬ್ಬ ಸಂತ್ರಸ್ತ ಈರವ್ವ ಅನ್ನೋರು ಪಾಪ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇನ್ನು ಸಾಕಷ್ಟು ಜನ ಮನೆ ಇಲ್ಲದೆ ನರಳಾಡ್ತಾ ಇದ್ದಾರೆ. ನಾನು ಮೊದಲು ನೋಡ್ತಾ ಇದ್ದೀನಿ ಹಳೆ ಮನೆ ಸರ್ ಅದು ಪ್ರವಾಹ ಬಂದಾಗ ಮನೆ ಬಿದ್ದೋಯ್ತು. ಬಿದ್ದೋದಾಗ ಒಳಗೆ ಒಂದೆರಡು ಮಕ್ಕ ಇದ್ರು. ಇಲ್ಲಿ ಇಬ್ರು ಅಣ್ತಮ್ಮರೆಲ್ಲ ನೈತಿದ್ರು ಅವರು. ಇವತ್ತು ಪರಿಸ್ಥಿತಿ ಹಿಂಗಾಗೈತಲ್ಲ, ಅವ್ರು 3 ವರ್ಷಗಳಿಂದ ಬರೀ ₹1,20,000 ಮಾತ್ರ ಬಂದದ. ಅದ್ರಾಗ ಅಡಿಪಾಯ ಹಾಕೊಂಡಿದ್ದಾರೆ. ಈಗಾಗಲೆಲ್ಲ ಬಾಡಿಗೆ ಮನೆಯಾಗ ಅದಾರ ಅವ್ರು. ಬಾಡಿಗೆ ತುಂಬುದು ಕಷ್ಟ ಇದೆ. ಏನಾಗಿದೆ ರೀ, ಪೂರ್ತಿ ಇದು ಕುಟುಂಬನ ಇವತ್ತು ಪೂರ್ತಿ ನೆಲ ಕಚ್ಚಿ ಹೋಗ್ಬಿಟ್ಟದ. ಆಮೇಲೆ ಸರ್ಕಾರ ಒಂದು ಕಡೆ ಈಗ ಏನೋ ಒಂದು ವೋಟ್ ಬ್ಯಾಂಕ್ಗೋಸ್ಕರ ತಮ್ಮ ಸ್ವಾರ್ಥಗೋಸ್ಕರ ಮಾಡತ್ತಾರ, ಸರಿಯಲ್ಲ. ಇಲ್ಲ, ಇದು ಅನ್ಯಾಯ ಸರ್ ಇದು. ಯಾಕಂದ್ರೆ ಇಲ್ಲಿ ಬೆಳಗಾವಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ಸುಮಾರು ಇಲ್ಲಿ ಸಾಕಷ್ಟು ಕನ್ನಡಿಗರಿದಾರ. ಆಮೇಲೆ ನೇಕಾರ ಜನ ಅದಾರ. ಬದುಕು ಕಟ್ಟಿಕೊಂಡು ಗಡಿಯದ ಒಂದು ಕಾಯ್ತಕ್ಕಂತ ಕೆಲಸ ಮಾಡ್ತಾ ಇದಾರ. ಸರ್ಕಾರಕ್ಕೆ ಹೇಳುವುದೇನು ಸರ, ಈಗ ಪಾಪ ಬಡವರಂದ್ರೆ ಎಲ್ಲರೂ ಅಷ್ಟ. ರಾಯಚೂರು ಜಿಲ್ಲೆಯ ಗಡಿಯಲ್ಲಿರುವಂತಹ ಮಂತ್ರಾಲಯದ ರಾಯರ ಮಠದಲ್ಲಿ ವೈಕುಂಠ ಏಕಾದಶಿ ವಿಜೃಂಭಣೆಯಿಂದ ನೆರವೇರಿತು. ಮಂತ್ರಾಲಯದ ಓಲ್ಡ್ ಟೌನ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯ ನೆರವೇರಿಸಲಾಯಿತು. ವಿವಿಧ ಬಗೆಯ ಹೂವುಗಳಿಂದ ಸುಂದರವಾಗಿ ಅಲಂಕಾರ
ಮಾಡಲಾಗಿತ್ತು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಸ್ಥಾಪಿಸಿದಂತಹ ದೇವಾಲಯಕ್ಕೆ ಶ್ರೀಮಠದ ಸ್ವಾಮೀಜಿ ಸುಬುಧೇಂದ್ರ ತೀರ್ಥರು ಭೇಟಿ ನೀಡಿದ್ರು. ಈ ವೇಳೆ ತುಳಸಿ ಅರ್ಚನೆ ಮತ್ತು ಪುಷ್ಪಾರ್ಚನೆ ಮಾಡಿ ಮಂಗಳಾರತಿಯನ್ನ ಸಲ್ಲಿಸಿದ್ರು. ಕೊಡಗು ಜಿಲ್ಲೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಮಾದಕ ವಸ್ತುಗಳನ್ನು ಸಾಗಿಸ್ತಾ ಇದ್ದ 5 ಬಂಧಿಸಲಾಗಿದೆ. ಬಂಧಿತ ಆರೋಪಿಗಳು ಹೊಸ ವರ್ಷಾಚರಣೆಗೆ ಪ್ರವಾಸಿಗರಿಗೆ ಅಂತ ಮಾದಕ ವಸ್ತು ಮಾರಾಟಕ್ಕೆ ಜಿಲ್ಲೆಗೆ ಬಂದಿರುವುದು ತಿಳಿದು ಬಂದಿದೆ. ಸುಂಟಿಕೊಪ್ಪದ ತೌಶೀದ್ ನೌಶಾದ್ ಅದ್ನಾನ್, ಕುಶಾಲನಗರದ ನೌಶೀಫ್, ಮೈಸೂರಿನ ವಿದ್ಯಾರಣ್ಯಪುರಂ ನಿವಾಸಿ ಝೇವಿಯರ್ ಬಂಧಿತರಾಗಿದ್ದು 16.97 ಗ್ರಾಂ ಎಂಡಿಎಂಎ ಮಾತ್ರೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕೊಪ್ಪಳದಲ್ಲಿ ಝೀರೋ ಟ್ರಾಫಿಕ್ನಲ್ಲಿ ಹುಬ್ಬಳ್ಳಿ ಕಿಮ್ಸ್ಗೆ ತೆರಳಿದ್ದ ನವಜಾತ ಶಿಶು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದೆ. ಇನ್ನು ಕೊಪ್ಪಳದಿಂದ ಹುಬ್ಬಳ್ಳಿಗೆ ಕೇವಲ 56 ನಿಮಿಷದಲ್ಲಿ ಆಂಬ್ಯುಲೆನ್ಸ್ ಮೂಲಕ ಪ್ರಕಾಶ್ ಮಗುವನ್ನ ತಲುಪಿಸಿದ್ರು. ಇದೀಗ ಮಗು ಮೃತಪಟ್ಟಿರುವುದಕ್ಕೆ ಪ್ರಕಾಶ್ ಕಣ್ಣೀರಿಟ್ಟಿದ್ದಾರೆ. ಮಗುವಿನ ಜೀವ ಉಳಿಸೋಕೆ ಅಂತ ಕೈಲಾದಷ್ಟು ವೇಗವಾಗಿ ಹೋಗಿ ಅಡ್ಮಿಟ್ ಮಾಡಿದ್ವಿ, ಮಗು ಬದುಕುತ್ತೆ ಅನ್ನೋ ಆಶಾಭಾವನೆಯಲ್ಲಿ ಇದ್ವಿ ಅಂತ ಚಾಲಕ ಪ್ರಕಾಶ್ ಹೇಳಿದ್ದಾರೆ. ತ್ರಾಸ ಅನ್ನೋಕ್ಕಿಂತ ಸರ ಮನಸ್ಸಿಗೆ ಭಾಳ ನೋವಾಗುತ್ತೆ ಸರ. ಅಷ್ಟೆಲ್ಲ ಕಷ್ಟಪಟ್ಟು 140, 130, 120 ಸ್ಪೀಡ್ನಾಗ ಹೋಗಿ ಅಷ್ಟೆಲ್ಲ ಪೊಲೀಸರ ಇಲಾಖೆಯವರಾಯ್ತು, ನಮ್ಮ AKRS ಟೀಮ್ನವರಾಯ್ತು, ನಮ್ಮ ಸಿಬ್ಬಂದಿ ವರ್ಗದವರಾಯ್ತು, ಅಷ್ಟೆಲ್ಲ ಓಡಾಡಿ ಕಷ್ಟಪಟ್ರು ದೇವ್ರು ನಮಗೆ ಇದನ್ನ ಮಾಡಲಿಲ್ಲ ಸರ್. ಹಾಂ ಸರ್, ಮಗು ಒಂದು ಬದುಕಲಿ, ಆ ತಾಯಿ ಕಣ್ಣಾಗ ನೀರು ತರದೇ ಇರಲಿ ಅಂತ ಒಂದು ಉದ್ದೇಶಕ್ಕೆ ಪಾಪ ಅಟೆಂಡ್ರೆಲ್ಲ ನಮ್ಮ ಕಡೆ ದುಡ್ಡಿಲ್ಲ ಅಣ್ಣ, ನಾವು ಏನ್ರಿ ಬಡವ್ರು ಅದೀವಿ, ಈ ಥರ ಏನೋ ಎನಿ ಕಂಡೀಷನ್ ಏನೇ ಆಗಲಿ ಭಾಳ ದಿವಸಕ್ಕೆ ಒಂದು ಮಗು ಆಗಿದೆ, ನಮಗೆ ಏನಾರ ಮಾಡಿ ಉಳಿಸ್ಕೊಡಿ ಅಂತಂತಂದು ಹೇಳಿ ಕೇಳ್ಕೊಂಡಾಗ ನಮ್ಮ ಮನಸ್ಸಿಗೆ ಒಂದು. ಉತ್ತರ ಕನ್ನಡದ ಹಳಿಯಾಳ ತಾಲೂಕಿನ ಬಿಕೆಹಳ್ಳಿ ಶಾಲೆಯಲ್ಲಿ ಶಿಕ್ಷಕರೊಬ್ಬರು ವಿದ್ಯಾರ್ಥಿಗಳಿಂದ ಕಾರು ತೊಳೆಸಿದ್ದಾರೆ. ಶಾಲೆಯ ಶಿಕ್ಷಕ ಉದಯ್ ಎಂಬಾತನ ಮೇಲೆ ಈ ಆರೋಪ ಕೇಳಿಬಂದಿದ್ದು, ತನ್ನ ಕಾರನ್ನ ತೊಳೆಯುವಂತೆ ವಿದ್ಯಾರ್ಥಿಗಳಿಗೆ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ. ಶಾಲಾ ಅವಧಿಯಲ್ಲಿಯೇ ತಮಿಳುನಾಡಿನ ಪ್ರಸಿದ್ಧ ಪ್ರವಾಸಿ ಸ್ಥಳ ಕನ್ಯಾಕುಮಾರಿಯಲ್ಲಿ ವರ್ಷದ ಕೊನೆಯ ಸೂರ್ಯೋದಯವನ್ನ ಪ್ರವಾಸಿಗರು ಕಣ್ತುಂಬಿಕೊಂಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದ ಜನ ಸೂರ್ಯನ ದರ್ಶನ ಮಾಡಿದ್ದಾರೆ. ಈ ವಿಹಂಗಮ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭೀಕರ ಚಳಿ ಹಾಗೂ ಮಂಜಿನಿಂದ ಜನ ಕಂಗೆಟ್ಟು ಹೋಗಿದ್ದಾರೆ. ಅಕ್ಷರಧಾಮ ಏರಿಯಾದಲ್ಲಿ ದಟ್ಟ ಮಂಜಿನ ಕಾರಣ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದ್ದು, ಮನೆ ಮನೆಯಿಂದ ಹೊರಬರುವುದಕ್ಕೆ ಜನ ಪರದಾಡ್ತಾ ಇದ್ದಾರೆ. ಇದರ ಜೊತೆಗೆ ವಾಯು ಮಾಲಿನ್ಯ ಕೂಡ ಜನರ ಬದುಕನ್ನು ಇನ್ನಷ್ಟು ದುಸ್ತರಗೊಳಿಸಿದೆ. ರಾಮನೂರು ಅಯೋಧ್ಯೆಯಲ್ಲಿ ರಾಮನನ್ನ ಕಾಣೋದಕ್ಕೆ ಭಕ್ತ ಸಾಗರವೇ ಬರ್ತಾ ಇದೆ. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾ ದ್ವಾದಶಿ ಸಂಭ್ರಮ ಜೋರಾಗಿದೆ. ಕೊರೆಯುವ ಚಳಿ ನಡುವೆಯೂ ಕೂಡ ರಾಮನನ್ನ ಕಣ್ತುಂಬಿಕೊಳ್ಳೋದಕ್ಕೆ ದಾಂಗುಡಿ ಇಡ್ತಾ ಇದ್ದಾರೆ. ಜೊತೆಗೆ ಹೊಸ ವರ್ಷವನ್ನ ದೇವರ ದರ್ಶನದ ಮೂಲಕ ಆರಂಭಿಸೋದಕ್ಕೆ ಭಕ್ತರು ತಂಡೋಪತಂಡವಾಗಿ ಆಗಮಿಸುತ್ತಿದ್ದಾರೆ.